ಓಕೆ, ಇದು ಚಂದ್ರಶೇಖರನಾಥ ಸ್ವಾಮೀಜಿ, ಹಿಂದೆ ಕೂಡ ಚಂದ್ರಶೇಖರನಾಥ ಸ್ವಾಮೀಜಿ ಒಂದು ಹೇಳಿಕೆಯನ್ನು ಕೊಟ್ಟು ಸ್ವಲ್ಪ ವಿವಾದಕ್ಕೆ ತುತ್ತಾಗಿದ್ದರು. ಅಂದರೆ ಸಿ ಎಂ ಸಿದ್ದರಾಮಯ್ಯನವರ ಮುಂದೆ ಹೇಳ್ಬಿಡ್ತಾರೆ, ನೀವು ಬಿಟ್ಬಿಡಬೇಕು, ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂಥೇಳಿ. ಓಕೆ, ಆ ಮುಸ್ಲಿಂ ಮೌಲ್ಯದು ಓವರ್ ಆಯಿತು, ಸ್ವಾಮೀಜಿದು ಕೂಡ ಓವರ್ ಆಯಿತು. ವಕ್ಫ್ ಬಗ್ಗೆ ಮಾತಾಡಿ, ಆದರೆ ವೋಟು ಅವಕಾಶ ಕೊಡಬಾರ್ದು, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅದೆಲ್ಲ ಆಗಲ್ಲ. ಹೋರಾಟದ ರೀತಿ ಮಾಡಬೇಕಷ್ಟೆ. ಆ ಮನುಷ್ಯ ಹೇಳಿದ್ನಲ್ಲ ಕೋರ್ಟ್ಗೆ ಹೋಗೋದಿಲ್ಲ ಅಂತ. ಕೋರ್ಟ್ಗೆ ಹೋಗೋದಿಲ್ಲ ಅಂತಂದ್ರೆ ಏನು ಮತ್ತೆ? ವಕ್ಫ್ ಟ್ರಿಬ್ಯುನಲ್ಲೇನಾ? ಅದು ತಪ್ಪು. ಆಮೇಲೆ ಇವರಿಗೆ ವೋಟ್ಗೆ ಅವಕಾಶ ಕೊಡಬಾರ್ದು ಅಂತ ಹೇಳೋದು ತಪ್ಪು. ಉಳಿದ ಯಾವುದೇ ಹೋರಾಟಗಳನ್ನು ಮಾಡ್ಕೊಳ್ಳಿ, ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಯಾರು ಕೊಡಬಾರ್ದು. ಸರಿ, ಈಗ ಈ ವಕ್ಫ್ನ ಇತಿಹಾಸ ಏನು ಅಂತ ಹೇಳ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ ತನಕ ಯಾರೂ ಹೇಳಿಲ್ಲ. 10ನೇ ಶತಮಾನದಲ್ಲಿ ಇಸ್ಲಾಮಿಕ್ ವಕ್ಫ್ ಕಾನೂನು ಜಾರಿಯಾಗುತ್ತೆ. 10ನೇ ಶತಮಾನ, 1000 ವರ್ಷಗಳ ಹಿಂದೆ. ಮದ್ರಸಾ ಸ್ಥಾಪನೆ ನಂತರ ವಕ್ಫ್ ಪರಿಕಲ್ಪನೆ ಆರಂಭ ಆಗುತ್ತೆ. ಮೊದಲು ಮದ್ರಸಾದಲ್ಲಿ ಧಾರ್ಮಿಕವಾಗಿ ಕಲಿಸಲಾಗುತ್ತೆ. ವಕ್ಫ್ ಯಾಕೆ ಅಂತಂದರೆ, ಒಂದು ಕಡೆ ಧಾರ್ಮಿಕವಾಗಿ ಮಕ್ಕಳನ್ನು ಅವಳಿಗೆ ಶಿಕ್ಷಣ ಕೊಡಲಾಗುತ್ತೆ. ನಂತರ ವಕ್ಫ್ ಮುಖಾಂತರ ಬಡ ಮುಸ್ಲಿಮರ ಆರೋಗ್ಯ, ಶಿಕ್ಷಣಕ್ಕಾಗಿ ವಕ್ಫ್ ಸ್ಥಾಪನೆ. ಜೆರುಸಲೇಮ್ನಲ್ಲಿ ಮೊದಲ ಬಾರಿಗೆ ವಕ್ಫ್ ಸ್ಥಾಪನೆ ಆಯಿತು. ಜೆರುಸಲೇಮ್, ಇಸ್ರೇಲ್, ಜೆರುಸಲೇಮ್, ಗೊತ್ತಾಯ್ತಲ್ಲ? ಬಳಿಕ ಟರ್ಕಿಗೆ ಎಂಟ್ರಿ ಕೊಡುತ್ತೆ, ಇಸ್ಲಾಮಿಕ್ ದೇಶಕ್ಕೆ ಪಸರಿಸುತ್ತೆ. ಇದೇ ವಕ್ಫ್ ಕಾನೂನು. ಭಾರತಕ್ಕೆ ಬಂದಿದ್ದು 14ನೇ ಶತಮಾನದಲ್ಲಿ ವಕ್ಫ್ ಕಾನೂನು ಎಂಟ್ರಿ ಕೊಡುತ್ತೆ. ಐನುಲ್ ಮುಲ್ಕ್ ಇಬ್ನ್ ಮಹರು ಕೃತಿಯಲ್ಲಿ ಇದರ ಬಗ್ಗೆ ಹೇಳಿಕೆ, ಒಬ್ಬ ಕವಿ ಆತ. ನಂತರ ದೆಹಲಿ ಸುಲ್ತಾನರ ಕಾಲದಲ್ಲಿ ವಕ್ಫ್ ಪ್ರವರ್ಧಮಾನಕ್ಕೆ ಬರುತ್ತೆ. ಅಂದರೆ ಭಾರತದಲ್ಲಿ ಒಂದು 800 ವರ್ಷಗಳ ಕಾಲ ಮುಸ್ಲಿಮರ ಆಳ್ವಿಕೆ ಇರುತ್ತೆ. ಆ ಸಂದರ್ಭದಲ್ಲಿ ಅದು ಪ್ರವರ್ಧಮಾನಕ್ಕೆ ಬರುತ್ತೆ. ಆನಂತರ ಬ್ರಿಟಿಷರ್ ಎಂಟ್ರಿ ಆಗುತ್ತೆ. ಬ್ರಿಟಿಷರ್ ಎಂಟ್ರಿ ಆದ ನಂತರ ಎಲ್ಲ ಕಡೆ ಸಲ್ತನತ್, ಮೊಘಲ್ಸ್, ಮುಸ್ಲಿಮರ ಆಡಳಿತ ಕೊನೆಗೊಳ್ಳುತ್ತೆ. ಸಿರಾಜುದ್ದೌಲ್, ವೆಸ್ಟ್ ಬೆಂಗಾಲಲ್ಲಿ ಸಿರಾಜುದ್ದೌಲ್ ಹಾಗೂ ಬ್ರಿಟಿಷರ ನಡುವೆ ಕೊನೆ ಯುದ್ಧ ಆಗುತ್ತೆ. ಆ ಕೊನೆ ಯುದ್ಧದಲ್ಲಿ ಸಿರಾಜುದ್ದೌಲ ಶರಣಾಗತಿ ಆಗ್ತಾನೆ. ಅಲ್ಲಿಗೆ ಮುಸ್ಲಿಂ ರಾಜರ ಆಡಳಿತ ಕೊನೆಗೊಳ್ಳುತ್ತೆ ಬಂಗಾಲದಲ್ಲಿ. ಆ ನಂತರ ಬ್ರಿಟಿಷರು ಸುಮಾರು ವರ್ಷಗಳ ಕಾಲ ಇರ್ತಾರೆ. ಆ ನಂತರ ಸ್ವಾತಂತ್ರ್ಯ ಹೋರಾಟವಾಗುತ್ತೆ, ಬಿಟ್ಟು ಹೋಗ್ತಾರೆ. ನಂತರ ಸ್ವತಂತ್ರ ಭಾರತ ನಿರ್ಮಾಣವಾಗುತ್ತೆ 1947. ಅದಕ್ಕೆ ಅಂದರೆ ಎಲೆಕ್ಷನ್ಗಿಂತ ಮೊದಲೇ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗ್ತಾರೆ. ಎಲೆಕ್ಷನ್ ಆಗಿರೋದು ಪ್ರಧಾನಮಂತ್ರಿ ಮಾಡಿಬಿಡ್ತಾರೆ ಅವ್ರನ್ನ. ನಂತರ ಎಲೆಕ್ಷನ್ ಎಲ್ಲ ಆಗುತ್ತೆ. ಈ ಸಂದರ್ಭದಲ್ಲಿ 1954ರಲ್ಲಿ ವಕ್ಫ್ ಕಾಯ್ದೆ ಮಾಡುತ್ತೆ ಭಾರತ ಸರ್ಕಾರ. ಜವಾಹರ್ಲಾಲ್ ನೆಹರು ಪ್ರಧಾನಿಯಾಗಿರ್ತಾರೆ. ತಪ್ಪೇನು ಮಾಡಿದ್ದಲ್ಲ, ಅದೊಂಥರ ಬೇಕಲ್ಲ. ಮುಸ್ಲಿಮರ ಸ್ಮಶಾನ, ಮದ್ರಸಾ, ಶಿಕ್ಷಣ, ಆರೋಗ್ಯ ಸೇವೆಗೆ ಅದನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ವಕ್ಫ್. ವಕ್ಫ್ ಬೋರ್ಡ್ ಭಾರತ ಸರ್ಕಾರದಲ್ಲಿ ಶಾಸನಬದ್ಧ ಸಂಸ್ಥೆ ಆಯಿತು. ಈಗಲೂ ಹೇಳ್ತಾ ಇದ್ದೀನಿ, ತಪ್ಪಲ್ಲ, ಬೇಕು ಮುಸ್ಲಿಮರಿಗೆ. ದೇಶದ ಎಲ್ಲ ರಾಜ್ಯಗಳಿಗೂ ನಂತರ ವಕ್ಫ್ ಬೋರ್ಡ್ ಕಾಲಿಡುತ್ತೆ. ಆಶ್ಚರ್ಯ ಏನಪ್ಪ ಅಂತಂದರೆ, ಜಾತ್ಯತೀತ ರಾಷ್ಟ್ರ ಒಂದು ಕಾಲದಲ್ಲಿ ಹಿಂದೂ ರಾಷ್ಟ್ರವಾಗಿದ್ದದ್ದು ಜಾತ್ಯತೀತ ರಾಷ್ಟ್ರವಾಗುತ್ತೆ. ಮುಸ್ಲಿಮರಿಗೆ ವಕ್ಫ್ ಖಾತೆ ಇರುತ್ತೆ, ಆದರೆ ಸನಾತನ ಬೋರ್ಡ್ ಇರೋದಿಲ್ಲ. ಹಿಂದೂ ಸನಾತನ ಬೋರ್ಡ್ ಭಾರತದ ದೇಶದಲ್ಲೇ ಇಲ್ಲ ಇಲ್ಲಿ ತನಕ. ವಕ್ಫ್ ಅಲ್ಲಿಂದ ರಾಜ್ಯದಿಂದ ಜಿಲ್ಲೆ, ಮಂಡಲ್ ವಕ್ಫ್ ಸಮಿತಿಯಾಗಿ ಪರಿವರ್ತನೆ ಆಗುತ್ತೆ. ವಕ್ಫ್ ಆಸ್ತಿಗಳ ನಿರ್ವಹಣೆ, ನಿಯಂತ್ರಣ ಮತ್ತು ರಕ್ಷಣೆಗೆ ಕೆಲಸ ಮಾಡುತ್ತೆ. 2006ರಲ್ಲಿ ಸಾಚಾರ ಸಮಿತಿ ಪ್ರಕಾರ 5 ಲಕ್ಷ ಆಸ್ತಿ ನೋಂದಣಿ ಆಗುತ್ತೆ. 6 ಲಕ್ಷ ಎಕರೆ ಭೂಮಿ ಹೊಂದಿದ್ದು ಅದು 60 ಬಿಲಿಯನ್ ಮೌಲ್ಯ ಹೊಂದಿದೆಯಂತೆ. ಆಗ ವಕ್ಫ್ ಕಾನೂನು ದಿನೇ ದಿನೇ ದೇಶ ರಾಜ್ಯದಲ್ಲಿ ಬಂದು ಕೊನೆಗೆ ಅದೊಂದು ಖಾತೆ, ಒಂದು ಡಿಪಾರ್ಟ್ಮೆಂಟ್ ಆಗುತ್ತೆ. ಅದಕ್ಕೊಬ್ಬ ಸಚಿವ ಬರ್ತಾನೆ. ಇದನ್ನು ನಿರ್ವಹಣೆ ಮಾಡಲು ಒಂದು ಸಚಿವಾಲಯ ಸ್ಥಾಪನೆ ಆಗುತ್ತೆ. ಇದೀಗ ಕೆಲ ಅಲ್ಪ ಮನಸ್ಸಿನ ಮುಸ್ಲಿಮರು ಮಾತ್ರ ಸಿಕ್ಕ ಜಾಗ ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಖಾಲಿ ಸಿಕ್ಕ ಜಾಗ, ದಾಖಲಿಲ್ಲದ ಜಾಗ ನಮ್ಮದು ಎಂಬ ವಾದ ಯಾವಾಗ ಬರುತ್ತೆ ಅಂತಂದರೆ 1995ರಲ್ಲಿ ಬಾಬ್ರಿ ಮಸೀದಿ ಮತ್ತು ರಾಮ ಮಂದಿರ ಗಲಾಟೆಯಾಗಿ ಆ ಕಟ್ಟಡ ಧರೆಗುರುಳಿದ ನಂತರ ಮುಸ್ಲಿಮರ ಓಲೈಕೆಗಾಗಿ ಹೆಚ್ಚಿನ ಸ್ವಾತಂತ್ರ್ಯವನ್ನು ಕೊಡಲಾಗುತ್ತೆ ವಕ್ಫ್ಗೆ. 2013ರಲ್ಲಿ ವಿಪರೀತವಾಗಿ ಮನಮೋಹನ್ ಸಿಂಗ್ ತನ್ನ ಅಧಿಕಾರಾವಧಿಯ ಕೊನೆಯ ದಿನ 123 ಪ್ರಾಪರ್ಟಿಗಳನ್ನು, ದೆಹಲಿಯ ಪ್ರಾಪರ್ಟಿಗಳನ್ನು ವಕ್ಫ್ಗೆ ಬರೆದು
ಅಧಿಕಾರದ ನಿರ್ಗಮಿಸ್ತಾರೆ. ಅಲ್ಲಿಂದ ಇಲ್ಲಿಗೆ ರೀತಿ ಬದಲಾಗೋಗ್ಬಿಡ್ತದೆ. ಕೋರ್ಟ್ಗೆ ಹೋಗೋಂಗಿಲ್ಲ, ಕಂಡವರಿಗೆ ಬೇಲಿ ಹಾಕ್ಬೋದು, ನಂದು ಅಂತ ಹೇಳಿದರೆ ಸಾಕು. ಇಂಥ ವಿಪರೀತವಾದಂಥ ಅಧಿಕಾರವನ್ನು ವಕ್ಫ್ಗೆ ಕೊಟ್ಟುಬಿಡ್ತಾರೆ. ಈಗಲೂ ನಾವು ಕೇಳ್ತಾ ಇರೋದು ಆ ವಿಪರೀತ ಅಧಿಕಾರ ಯಾಕೆ? ಹೀಗಾಗಿಯೇ ರಾಜ್ಯದಲ್ಲಿ ರೈತರಿಗೆ ನೋಟಿಸ್ ಕೊಡುವ ಕೆಲಸವಾಗುತ್ತೆ. ಈ ವಕ್ಫ್ ಕಾಯ್ದೆಗೆ ಇದೀಗ ಕೇಂದ್ರ ಸರ್ಕಾರ ತಿದ್ದುಪಡಿಗೆ ಮುಂದಾಗಿದೆ. ಏನಾಗುತ್ತೆ ಕಾದ್ರು ಇರಲಿಲ್ವಾ? ಅಂದರೆ ಅವರ ವಾದ ಈ ಥರ ಇತ್ತು, ಕಿತ್ಕೊಳ್ತಾ ಇರಲಿಲ್ವಾ, ಕೈಕಾಲು ಕಟ್ಟಿ ಹಾಕ್ತಾ ಇರಲಿಲ್ವಾ, 4 ಬಿಗಿತಾ ಇರಲಿಲ್ವಾ, ಅದೆಲ್ಲ ಮಾಡಿದರೆ ಅವನು 640 ರೂಪಾಯಿ ಏನು ಫೋನ್ಪೇ ಮಾಡ್ತಾನಾ? ಆಮೇಲೆ ಫೋನ್ಪೇ ಮಾಡುವಾಗ ಒಡೆದು ಬಡ್ದು ಮಾಡಿದ್ರಾ ಅಂತ ಕೇಳಿ ಕ್ಯಾಶಿಯರ್ ಮಂಜುನಾಥ್ಗೆ ಕೇಳಿದ್ವಿ. ಕ್ಯಾಶಿಯರ್ ಮಂಜುನಾಥ್ ಏನು ಹೇಳಿಲ್ಲ, ಸರ್ ಹೊಡೆದ್ರು ಬಡಿದ್ರು ಅಂತ ಹೇಳಿಲ್ಲ, ಇಲ್ಲ ಪೇ ಮಾಡಿದ್ರು ಅಂತ ಹೇಳಿದ್ದಾರೆ ಅಷ್ಟೇ. ಅವ್ರನ್ನ ಮಾತಾಡಿಸಿದಾರಂತೆ. ಹಾಗಾಗಿ ಇದು ಕಿಡ್ನ್ಯಾಪ್ ಅಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಕಿಡ್ನ್ಯಾಪ್ ಕೇಸ್ ಆಗೋದಿಲ್ಲ ದರ್ಶನ್ ಮೇಲೆ. ಕಿಡ್ನ್ಯಾಪ್ ಆದ ವ್ಯಕ್ತಿ ಮದ್ಯ ಖರೀದಿ ಮಾಡ್ತಾನಾ? ನಾಗೇಶ್ ಅವರು ಪೀಠಕ್ಕೆ ಪ್ರಶ್ನೆ ಮಾಡ್ತಾರೆ. ಕಿಡ್ನ್ಯಾಪ್ ಆಗಿದ್ರೆ ಫೋನ್ಪೇ ಮಾಡೋಕ್ಕಾಗತ್ತಾ ಅಂಥೇಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ಕಿಡ್ನ್ಯಾಪ್ ಆಗೇ ಇಲ್ಲ, ಇದು ಫ್ರೆಂಡ್ಗಳ ಜೊತೆ ಅವನು ಬಂದಿರೋದು, ಆಮೇಲೆ ಏನೋ ಇಲ್ಲಿ ಆಗಿದೆ ಅನ್ನುವಂಥ ರೀತಿಯಲ್ಲಿ ವಾದ ಮಂಡಿಸ್ತಾರೆ. ನಾಗೇಶ್ ಅವರ ವಾದ ಏನಾಗಿತ್ತು ಬನ್ನಿ ಹೇಳ್ತಾ ಹೋಗ್ತೀವಿ. ಹೈಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಆರ್ಭಟಿಸಿಬಿಟ್ರು. ಪೊಲೀಸರ ಒಂದೊಂದೇ ದೋಷಗಳನ್ನು ಎತ್ತಿ ಹಿಡಿದು ಕಾಮಿಡಿ ಮಾಡಾಕ್ಬಿಟ್ರು ಪೊಲೀಸರನ್ನು. ಪಂಚನಾಮೆಯಲ್ಲಿ ಜೀನ್ಸ್ ಪ್ಯಾಂಟ್ ಅಂತ ಹೇಳ್ತೀರಿ, ಟಿ ಶರ್ಟ್ ಅಂತ ಉಲ್ಲೇಖ ಮಾಡ್ತೀರಿ. ಪಂಚನಾಮೆ ಅಂತಂದರೆ ಅಲ್ಲಿ ಏನಿತ್ತಪ್ಪ ನೀನಲ್ಲಿ ಏನು ಕೊಲೆ ಆದಾಗ ಅಂತ ಹೇಳ್ತಾರಲ್ಲ, ಜೀನ್ಸ್ ಪ್ಯಾಂಟ್ ಅಂತ ಹೇಳ್ತೀರಿ, ಟಿ ಶರ್ಟ್ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಸ್ವಇಚ್ಛಾ ಹೇಳಿಕೆಯಲ್ಲಿ ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಬಗ್ಗೆ ಹೇಳಿಕೆ ದರ್ಶನ್ ಹೇಳ್ತಾರಂತೆ, ನಾನು ಟಿ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಹಾಕಿದ್ದೆ ಅಂತ ಹೇಳ್ತಾರಂತೆ. ಚಪ್ಪಲಿ ಬಗ್ಗೆ ಕೂಡ ಹೇಳಿಕೆ ಕೊಟ್ಟಿದ್ರಂತೆ ದರ್ಶನ್ ಅವರು ಚಾರ್ಜ್ ಶೀಟಲ್ಲಿ. ದರ್ಶನ್ ತನ್ನ ಬಟ್ಟೆಗಳನ್ನು ಪವನ್ಗೆ ಕೊಟ್ಟಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪವನ್ ಕೂಡ ತನ್ನ ಜೊತೆ ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ಟೆ ಚಪ್ಪಲಿ ಕೊಡುವುದಾಗಿ ಹೇಳಿದ್ದಾರೆ ದರ್ಶನ್. ಆದರೆ ಪೊಲೀಸರು ಹೋಗ್ಬಿಟ್ಟು ಬಟ್ಟೆ ಚಪ್ಪಲಿ ತರೋದಿಲ್ಲ, ಶೂ ತಗೊಂಬಂದ್ಬಿಡ್ತಾರೆ. ಶೂ ಅರೆ ಅವ್ರು ಹೇಳಿದ್ದು ಚಪ್ಪಲಿ ಅಂತ, ನೀವು ಶೂ ಹೆಂಗೆ ತಗೊಂಬಂದ್ರಿ? ಅಲ್ಲಿಗೆ ಚಪ್ಪಲಿಗಳ ಕತೆ ಮುಗಿದು ಹೋಗುತ್ತೆ. ಪೊಲೀಸರು ಮನೆಗೆ ಹೋದಾಗ ಬುಟ್ಟಿಯಲ್ಲಿ ಬಟ್ಟೆ ಇರಲಿಲ್ಲ, ಮನೆ ಮೇಲೆ ಬಟ್ಟೆಗಳನ್ನು ಒಗೆದು ಹಾಕಿದ್ದು ಕಂಡು ಬಂದಿತ್ತು. ಪೊಲೀಸರು ಹೋದಾಗ ಆ ಬಟ್ಟೆ ಒಗೆದು ಹಾಕಿದ್ರು. ವಿಜಯಲಕ್ಷ್ಮಿಯವರು ಕೆಲವು ಶೂಗಳನ್ನು ತೋರಿಸ್ತಾರೆ. ಇದು ದರ್ಶನ್ ಮನೆ ಅಲ್ಲ, ಬೇರೆ ಮನೆ, ಅವರು ಬಂದಿದ್ದೇ ಬೇರೆ ಮನೆಗೆ. ಶೂ ಚಪ್ಪಲಿ ಬಳಿಕ ರಕ್ತದ ಕಲೆ ಬಗ್ಗೆ ನಾಗೇಶ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಪಂಚನಾಮೆಯಲ್ಲಿ ಯಾವುದೇ ರಕ್ತದ ಕಲೆ ಇರಲಿಲ್ಲ, ರಕ್ತದ ಕಲೆ ಬಗ್ಗೆ ಉಲ್ಲೇಖ ಮಾಡ್ತಾ ಇರುವಂಥ ವಕೀಲ ನಾಗೇಶ್. ಆದರೆ FSL ವರದಿ ಪ್ರಕಾರ ಶೂ ಮೇಲೂ ರಕ್ತದ ಕಲೆ ಇತ್ತು. ಶೂ ಮೇಲೆ ರಕ್ತದ ಕಲೆ ಪತ್ತೆಯಾಗಿರೋ ಬಗ್ಗೆ ವಾದ ಮಂಡಿಸ್ತಾರೆ. ರಕ್ತದ ಕಲೆ ಬಗ್ಗೆ ಉಲ್ಲೇಖ ಮಾಡ್ತಾ ಇರುವಂಥ ವಕೀಲ್ ನಾಗೇಶ್ ಒಂದೊಂದು ಕಡೆ ಒಂದೊಂದು ರೀತಿ ಉಲ್ಲೇಖವಾಗಿದೆ. FSLನಲ್ಲಿ ಒಂದು ವರದಿ, ಪಂಚನಾಮೆಯಲ್ಲಿ ಮತ್ತೊಂದು ವರದಿ ಇದೆ. ಪವನ್ ಬಂದು ಸ್ವಲ್ಪ ಬಟ್ಟೆ ಟಬ್ಗೆ ಹಾಕಿ ಒಗೆಯಲು ಹೇಳ್ತಾನೆ. 90ನೇ ಸಾಕ್ಷಿ ನೀಡಿದ ಹೇಳಿಕೆ ಬಗ್ಗೆ ಉಲ್ಲೇಖ ಮಾಡ್ತಾರೆ ನಾಗೇಶ್. ಆಮೇಲೆ ಹೇಳ್ತಾರೆ, ಅಂದರೆ ಅಂದು ನಾನು ಬಟ್ಟೆ ಒಗೆಯಲಿಲ್ಲ ಅಂತ ಸಾಕ್ಷಿದಾರ ಹೇಳ್ತಾನೆ. ಮಾರನೇ ದಿನ ಸರ್ಫ್ ಎಕ್ಸೆಲ್ನಲ್ಲಿ ಹಾಕಿ ಕುಕ್ಕಿ ಒಗೆದಿರ್ತಾರೆ. ಒಗೆದು ಹಾಕಿದ್ದೇನೆ ಅಂತ 95ನೇ ಸಾಕ್ಷಿ ಹೇಳಿಕೆ ನೀಡಿದ್ದಾರೆ. 3 ದಿನ ಆದಮೇಲೆ ಬಟ್ಟೆ ಒಗೆದ್ರೆ ರಕ್ತದ ಕಲೆ ಹೇಗೆ ಸಿಗತ್ತೆ? ರಕ್ತದ ಕಲೆ ಬಗ್ಗೆ ಉಲ್ಲೇಖ ಮಾಡ್ತಾರೆ ಹಿರಿಯ ವಕೀಲ ನಾಗೇಶ್. ಹಾಗಾಗಿ ಇಡೀ ವಾದವನ್ನು ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಥರ ಮಾಡಿಬಿಡ್ತಾರೆ. ದರ್ಶನ್ ಏನೇ ತಪ್ಪು ಮಾಡಿಲ್ಲ ಅಂತೇಳಿ ವಾದ ಮಂಡಿಸ್ತಾರೆ. ಇನ್ನು ಸೀಸ್ ಆದ ಹಣ ಕೂಡ ಸುಳ್ಳು ಅಂತ ಹೇಳ್ತಾರೆ. ದುಡ್ಡಿನ ವ್ಯವಹಾರದ ಬಗ್ಗೆ ಸಿ ವಿ ನಾಗೇಶ್ ವಾದ ಮಂಡಿಸ್ತಾರೆ. ಅಂದು ಮನೆಯಲ್ಲಿ 37,40,000 ಸೀಸ್ ಮಾಡಿದ್ದಾರೆ. ಹಣವನ್ನು ಸೀಸ್ ಮಾಡಿ ಪಂಚನಾಮೆ ಮಾಡಿದ್ದಾರೆ. ದರ್ಶನ ಮನೆಗೆ ದುಡ್ಡು ಬಂದಿದ್ದು ಮೇ ತಿಂಗಳಲ್ಲಿ, ಆದರೆ ಕ್ರೈಮ್ ನಡೆದಿದ್ದು ಜೂನ್ ತಿಂಗಳಲ್ಲಿ. ಕ್ರೈಮ್ಗೆ ಈ ದುಡ್ಡು ಬಳಸೋದಕ್ಕೆ ಹೇಗೆ ಸಾಧ್ಯ? ಮೇಲೆ ಬಂದಿತ್ತಲ್ಲ. ಸುಳ್ಳು ಹೇಳೋದಕ್ಕೊಂದು ಲಿಮಿಟ್ ಇರಬೇಕು ಅಂಥೇಳಿ ಪೊಲೀಸರನ್ನು ವ್ಯಂಗ್ಯವಾಡ್ತಾರೆ. ಮೋಹನ್ ರಾಜ್ ಸ್ವಇಚ್ಛಾ ಹೇಳಿಕೆಯನ್ನು ಓದ್ತಾರೆ ಸಿ ವಿ ನಾಗೇಶ್. ಸಾಕ್ಷಿಗಳಿಗೆ ನೀಡಲು RR ನಗರ ಮನೆಗೆ ತರಿಸಿದ್ದು ಅಂತ ಹೇಳಿದ್ದಾರೆ. ಆದರೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಯಾಕೆಂದರೆ ಅದು ಮೇಲೆ ಬಂದಿತ್ತು. ಮೊದಲಿಗೆ ಸ್ವಇಚ್ಛಾ ಹೇಳಿಕೆ, ನಂತರ ಪ್ರತ್ಯಕ್ಷದರ್ಶಿ ಹೇಳಿಕೆ. 40 ಲಕ್ಷ ಹಣದ ಬಗ್ಗೆ ಉಲ್ಲೇಖ ಮಾಡ್ತಾ ಇರುವಂಥ ವಕೀಲ ನಾಗೇಶ್ ಹಣದ ಬೆನ್ನಲ್ಲೇ ಕಾಲ್ ರೆಕಾರ್ಡ್ ಬಗ್ಗೆ ವಾದ ಮಂಡನೆ. 2ನೇ ಚಾರ್ಜ್ ಶೀಟ್ನಲ್ಲಿ 700ಕ್ಕೂ ಹೆಚ್ಚು ಪುಟ ಕಾಲ್ ರೆಕಾರ್ಡ್ ಬಗ್ಗೆ ವಾದ ಮಂಡಿಸ್ತಾ ಇರ್ತಾರೆ ನಾಗೇಶ್. ಕಾಲ್ ರೆಕಾರ್ಡ್ನಲ್ಲಿ ಇರುವವರೆಲ್ಲ ದರ್ಶನ್ ಆಪ್ತರು, ದರ್ಶನ್ ಮನೆ ಕೆಲಸದವರು, ಕಾರ್ ಚಾಲಕ, ಮ್ಯಾನೇಜರ್, ಇವರಿಗೆ ಅವ್ರು ಕಾಲ್ ಮಾಡಿರೋದು. ಏನು ದೊಡ್ಡ ಕಾಲ್ ಮಾಡ್ದಂಗೆ ಹೇಳ್ತಾ ಇದ್ದೀರಿ? ಅವ್ರ ಜೊತೆ ದರ್ಶನ್ ಯಾವಾಗಲೂ ಮಾತಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇದನ್ನು ದೊಡ್ಡ ಏನು ಕ್ರೈಮ್ ಏನಿಲ್ಲ, ಇದರಲ್ಲಿ ವಿಶೇಷ ಏನಿದೆ ಅಂತೇಳಿ ವಕೀಲ ನಾಗೇಶ್ ಪ್ರಶ್ನೆ ಮಾಡ್ತಾರೆ.